शक्तिभयोनिधिः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोनियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 25ನೇ ಅಧ್ಯಾಯದ 91ನೇ ಶ್ಲೋಕ. ತೇನಾಹತಃ ಪ್ರಾಹಿನೋ ಚೂರಮಸ್ಮೈ ವಿಯತ್ಯವಪ್ಲುತ್ಯ ತದಾ ಘಟೋತ್ಕಚಃ ಪ್ರಗೃಹ್ಯ ಶೂಲಂ ಪ್ರಬಭಂಜ ಜಾನುಂ ಆರೋಪ್ಯ ದೇವಾ ಜಗೃಷು ತದೀಕ್ಷ್ಯ. ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದಂತೆ ಘಟೋತ್ಕಚನಿಗೂ ಭಗದತ್ತನಿಗೂ ಕೂಡ ಯುದ್ಧ ಆಯಿತು. ಆ ಯುದ್ಧದಲ್ಲಿ ಆನೆಯನ್ನು ಭಗದತ್ತನನ್ನು ಕೂಡ ಮರ್ದಯಾಮಾಸ ಹಾಗೆ ಅಂತ ನೋಡಿದ್ದೇವೆ. ಅಂದ್ರೆ ಚೆನ್ನಾಗಿ ಹೊಡೆದ ಅಂತ ಅಷ್ಟೇ ಅರ್ಥ ಮಾಡ್ತಾರೆ, ಇನ್ನು ಸಂಹಾರ ಆಗಲಿಲ್ಲ, ಇನ್ನು ಸ್ವಲ್ಪ ವಿಚಾರ ಇದೆ ಹಾಗೆ ಅಂತ. ತೇನ ಘಟೋತ್ಕಜೇನ ಅರ್ಥಿತಃ ಪೀಡಿತಃ ಅಂತ ಬರೀತಾರೆ. ಘಟೋತ್ಕಜನಿಂದ ಚೆನ್ನಾಗಿ ಪೀಡೆಗೆ ಒಳಗಾದರೂ ಭಗದತ್ತ ಹಾಗೆ ಅಂತ. ಅಸ್ಮೈ ಘಟೋತ್ಕಜಾಯ ಶೂಲಂ ಪ್ರಾಹೀನೋತ್. ಒಂದು ಶೂಲದಿಂದ ಭಗದತ್ತ ಹೊಡೆಯುತ್ತಾನೆ ಘಟೋತ್ಕಜನನ್ನು. ತದಾ ಶೂಲ ಪ್ರಕ್ಷೇಪಕಾಲೇ ಘಟೋತ್ಕಜಃ ವಿಯತ್ಯಾಕಾಶೆ ಅವಪ್ಲುತ್ಯ ಶೂಲಂ ಪ್ರಗೃಹ್ಯ ಜಾನುಂ ಆರೋಪ್ಯ ಪ್ರಭಭಂಜ. ಶೂಲವನ್ನ ಘಟೋತ್ಕಜನ ಮೇಲೆ ಎಸೆದಾಗ ಘಟೋತ್ಕಜ ಆಕಾಶಕ್ಕೆ ಹಾರಿ ಆ ಶೂಲವನ್ನ ಹಿಡಿದು ಜಾನು ತನ್ನ ಮಂಡಿಯಿಂದ ಅದನ್ನ ಮುರಿದಾಕ್ತಾರೆ, ಆ ಶೂಲವನ್ನೇ ಮುರಿದಾಕ್ತಾರೆ. ಆ ತರ ಒಳ್ಳೆ ಶಕ್ತಿಶಾಲಿಯಾದ ಆ ಶೂಲ ಅದು. ಅದನ್ನ ಮುರಿದಾಕಿದಾಗ ದೇವತೆಗಳು ಸಂತೋಷ ಪಟ್ರು ಅಂತಾರೆ. ತಚ್ಶೂಲ ಭಂಜನಂ ಈಕ್ಷ್ಯ ದೇವಾಹ ಜಗೃಷುಹು. ಆ ಶೂಲ ಬಂಧನ ಆದದ್ದನ್ನು ನೋಡಿ ದೇವತೆಗಳು ಕೂಡ ಸಂತೋಷ ಪಟ್ರು ಅಂತ ಹೇಳ್ತಾ ಇದ್ದಾರೆ. ತದಾ ಸತಸ್ಯೈವ ಪದಾನುಗಾನ್ ನೃಪೋ ಜಘಾನ ತಂ ಮಾರುತಿರಭ್ಯಯಾದ್ರಣೆ ಸಪ್ರಾಹಿನೋ ಭೀಮಸೇನಾಯ ವೀರೋ ಗಜಂ ತಮಸ್ತಂ ಅಭಯದಾಶು ಸಾಯಕೈಃ. ಗಜಂ ಅಸ್ತಂಭಯತ್ ತಂ ಅಸ್ತಂಭಯತ್ ಆಶು ಸಾಯಕೈಃ. ನೃಪಃ ಸಹ ಭಗದತ್ತಃ. ಆಗ ಭಗದತ್ತ ಏನ್ ಮಾಡ್ತಾನೆ, ಶೂಲ ಮುರಿದೋಯ್ತು, ಭಾರಿ ಸಿಟ್ಟು ಬಂತು ಅವನಿಗೆ. ಘಟೋತ್ಕಜಸ್ಯ ಪದಾನುಗಾನ್, ಆ ಘಟೋತ್ಕಜನ ಪಾದ ಸೇವಕರು ಅಂತ ಯಾರಿದ್ದಾರೆ ಅವರನ್ನೆಲ್ಲ ಸಂಹಾರ ಮಾಡ್ತಾನೆ. ಆಗ ಭೀಮಸೇನ ಮಾರುತಿ ಭೀಮಸೇನ ದೇವರು ಭಗದತ್ತಂ ರಣೇ ಅಭ್ಯಯಾತ್, ಆ ಭಗದತ್ತನನ್ನು ರಣದಲ್ಲಿ ಯುದ್ಧ ಮಾಡ್ತಾರೆ. ಸಹ ವೀರಃ ಭಗದತ್ತಃ ಭೀಮಸೇನಾಯ ಇತಿ ಭೀಮಂ ಪ್ರತಿ ಗಜಂ ಪ್ರಾಹೀಣೋತ್. ಆಗ ಭಗದತ್ತ ಭೀಮಸೇನ ದೇವರನ್ನ ಎದುರಿಸುವುದಕ್ಕಾಗಿ ಒಂದು ಆನೆಯನ್ನು ಎಸೀತಾನೆ, ಕಳಿಸ್ತಾನೆ. ಭೀಮಃ ಆಶು ಸಾಯಕೈಹಿ ತಂ ಗಜಂ ಅಸ್ತಂಭಯತ್. ಭೀಮಸೇನ ದೇವರು ಸಾಯಕೈಹಿ ಸೈನ್ಯದಿಂದ ಆ ಆನೆಯನ್ನು ಅಸ್ತಂಭಯತ್ ರೋಧಯಾಮಾಸ ನಿಲ್ಲಿಸ್ಬಿಡ್ತಾರೆ. ಸಂಸ್ತಂಭಿತೆ ಬಾಣವರೈಸ್ತು ನಾಗೆ ಭೀಮಸ್ಯಾಶ್ವಾನ್ ಸಾಯಕೈರರ್ಧಯತ್ ಸಹ ಸೋಭ್ಯರ್ಥಿತಾಶ್ವೋಥ ಗದಾಂ ಪ್ರಗೃಹ್ಯ ಅಂತುಂ ನೃಪಂ ತಂ ಸಗಜಂ ಸಮಾಸದತ್. ಅಂದ್ರೆ ಭೀಮಸೇನ ದೇವರು ಬಾಣದಿಂದ ಆ ಆನೆಯನ್ನ ನಿಲ್ಲಿಸ್ಬಿಡ್ತಾರೆ.
ಅನೇಕ ಬಾಣಗಳ ಸಮೂಹ. ಆ ಸಮೂಹದಿಂದ ಭಗದತ್ತ ಕಳಿಸಿದ ಆನೆಯನ್ನು ಕೂಡ ನಿಲ್ಲಿಸಿಬಿಡ್ತಾರೆ. ಆಗ ಸಂಸ್ತಂಭಿತೆ ಬಾಣವರೈಹಿ, ಶ್ರೇಷ್ಠವಾದ ಬಾಣಗಳಿಂದ ಆ ಆನೆ ನಿಲ್ಲಿಸಲ್ಪಟ್ಟಾಗ ಭಗದತ್ತ ಭೀಮಸ್ಯ ಅಶ್ವಾನ್ ಸಾಯಕೈಹಿ ಅದರಯತ್, ಭೀಮಸೇನ ದೇವರ ಕುದುರೆಗಳನ್ನು ಬಾಣಗಳಿಂದ ಚೆನ್ನಾಗಿ ಪೀಡೆಯನ್ನು ಮಾಡ್ತಾನೆ ಭಗದತ್ತ. ಅಭ್ಯರ್ಥಿತಾಃ ಪೀಡಿತಾಃ ಅಶ್ವಾಃ ಯಸ್ಯ ಸಹ ಭೀಮಃ ಅಥ ಸ ಗಜಂ ತಂ ನೃಪಂ ಭಗದತ್ತಂ ಹಂತುಂ ಗದಾಂ ಪ್ರಗೃಹ್ಯ ಸಮಾಧಿ. ತನ್ನ ಕುದುರೆಗಳಿಗೆ ತೊಂದರೆ ಕೊಟ್ಟ ಆ ಭಗದತ್ತನನ್ನ ಸಂಹಾರ ಮಾಡಬೇಕು, ಆನೆಯನ್ನು ಕೂಡ ಸಂಹಾರ ಮಾಡಬೇಕು ಹಾಗೆ ಅಂತ ಭೀಮಸೇನ ದೇವರು ಗದಾಂ ಪ್ರಗೃಹ್ಯ, ಗದೆಯನ್ನು ಹಿಡ್ಕೊಂಡು ಬರ್ತಾರೆ. ಗದಾಯುದ್ಧ ಮಾಡಿ ಆನೆಯನ್ನು ಅವನನ್ನು ಸಂಹಾರ ಮಾಡೋಣ ಹಾಗೆ ಅಂತ. ಸಹಂತು ಕಾಮೇನ ಋಷಾಭಿಪನ್ನೋ ಭೀಮೇನ ರಾಜ ಪುರತಃ ಪೃಷ್ಠತಶ್ಚ ಕೃಷ್ಣೇನಾಸ್ತ್ರಂ ವೈಷ್ಣವಂ ತದ್ಗೃಹೀತುಂ ಸಹಾರ್ಜುನೇನಾಪಯಯೌ ಸ ಭೀತಃ. ಸಹ ರಾಜ ಭಗದತ್ತಃ ಹಂತು ಕಾಮೇನ, ಆ ಭಗದತ್ತ ರಾಜನು ಕೂಡ ಹಂತು ಕಾಮೇನ, ಅವನನ್ನು ಸಂಹಾರ ಮಾಡಬೇಕು ಅಂತ ಭೀಮೇನ ಋಷಾ ಪುರತಃ, ಭೀಮಸೇನ ದೇವರಿಂದ ಭಾರಿ ಸೆಟ್ಟಿನಿಂದ ಎದುರುಗಡೆ ಬರ್ತಾರೆ. ಭಗದತ್ತನು ಕೂಡ ಬರ್ತಾನೆ ಯುದ್ಧಕ್ಕೆ ಅಂತ. ತದ್ವರಾಹ ದತ್ತಂ ವೈಷ್ಣವಂ ಅಸ್ತ್ರಂ ಮಂತ್ರಂ ಗೃಹೀತುಂ ಆದಾತುಂ. ಆಗ ಹಿಂದೆನೆ ಹೇಳಿದ್ದಾರೆ, ಯಾವಾಗ ಭಗದತ್ತನ ಹತ್ರ ವೈಷ್ಣವಾಸ್ತ್ರ ಇದೆ, ವರಾಹದೇವರು ಕೊಟ್ಟದ್ದು ಅಮೋಘವಾದದ್ದು ಅಂತ, ಅದರ ನೆನಪಾದಾಗ ಭೀಮಸೇನ ದೇವರು ಯುದ್ಧಕ್ಕೆ ಹೋಗ್ತಾ ಇಲ್ಲ ಹಾಗೆ ಅಂತ. ಅದರಿಂದ ತದ್ವರಾಹ ದತ್ತಂ ವೈಷ್ಣವಂ ಅಸ್ತ್ರಂ ಮಂತ್ರಂ ಗೃಹೀತುಂ, ಅದನ್ನ ತೆಗಿಬೇಕು ಅಂತ, ಭೀಮಸೇನ ದೇವರನ್ನು ಸಂಹಾರ ಮಾಡಬೇಕು ಅಂತ ಭಗದತ್ತನು ಕೂಡ ವೈಷ್ಣವಾಸ್ತ್ರವನ್ನ ತೆಗೆಯುವ ಒಂದು ಪ್ರಯತ್ನವನ್ನ ಮಾಡಿದಾಗ ಸಹಾರ್ಜುನೇನ ಕೃಷ್ಣೇನ ಪೃಷ್ಠದಶ್ಚ ಅಭಿಪನ್ನ, ಹಿಂದೆಗಡೆಯಿಂದ ಕೃಷ್ಣ ಮತ್ತು ಅರ್ಜುನ ಬರ್ತಾ ಇದ್ದಾರೆ. ಸಹ ಭಗದತ್ತಃ ಭೀತಸ್ಸನ್, ಆಗ ಭಗದತ್ತ ಎದುರಿದವನಾಗಿ ಅಪಯಯೋ, ಅಲ್ಲಿಂದ ಓಡು ಹೋಗ್ಬಿಡ್ತಾನೆ ಹಾಗೆ. ಯಾವಾಗ ಕೃಷ್ಣ ಬಂದನೋ ಆಗ ಅವನು ಓಡೋಗ್ತಾನೆ ಹಾಗೆ ಅಂತ, ಭಗದತ್ತ ಓಡೋಗ್ತಾನೆ. ತಸ್ಮಿನ್ ಗತೆ ಭೀಮಸೇನಾರ್ಜುನಾಭ್ಯಾಂ ವಿದ್ರಾವಿತೆ ರಾಜಸಂಘೇ ಸಮಸ್ತೆ ಭೀಷ್ಮಸೇನಾಂ ಅಪಹೃತ್ಯಾಪಯಾತೋ ದುರ್ಯೋಧನಸ್ತಂ ನಿಶಿಚೋಪಜಗ್ಮಿವಾನ್. ತಸ್ಮಿನ್ ಭಗದತ್ತೆ ಗತೆ ಸತಿ, ಈ ರೀತಿಯಾಗಿ ಭಗದತ್ತ ವಾಪಸ್ ಓಡಿ ಹೋದಾಗ ಭೀಮಾರ್ಜುನರಿಂದ ಸಮಸ್ತೆ ರಾಜಸಂಘೆ ವಿದ್ರಾವಿತೆ, ಭೀಮ ಮತ್ತು ಅರ್ಜುನರಿಂದ ಇಡೀ ಸೈನ್ಯ, ಕೌರವರ ಸೈನ್ಯ ಚೆನ್ನಾಗಿ ಹಿಂಸೆಗೆ ಒಳಗಾಯಿತು. ಅವರೆಲ್ಲ ವಾಪಸ್ ಹೋದ್ರು, ಆ ಸೈನ್ಯ, ಕೌರವ ಸೈನ್ಯ ವಾಪಸ್ ಓಡಿ ಹೋಯಿತು. ಆಗ ಭೀಷ್ಮ ಸೇನಾ ಅಪಹೃತ್ಯೈವ ಯಾತಃ, ಭೀಷ್ಮರು ಸೇನೆಯನ್ನೆಲ್ಲ ವಾಪಸ್ ತೆಗೆದುಕೊಂಡು ಶಿಬಿರಕ್ಕೆ ಅಂತ ಹೋಗ್ಬಿಡ್ತಾರೆ. ದುರ್ಯೋಧನ ತಂ ಭೀಷ್ಮಂ ಚ ನಿಶಿ ಉಪಜಗ್ಮಿವ, ಅವತ್ತಿನ ದಿವಸ ರಾತ್ರಿ ದುರ್ಯೋಧನ ಭೀಷ್ಮರ ಹತ್ರ ಹೋಗಿ ಕೆಲವು ಪ್ರಶ್ನೆಗಳನ್ನೆಲ್ಲ ಮುಂದೆ ಇಡ್ತಾನೆ. ಸಂಶ್ರಾವಿತಃ ಕ್ರೂರ ವಚಸ್ಸತೇನ ಚಕ್ರೇ ಪ್ರತಿಜ್ಞಾ ಮೃತ್ಯು ಭಯಂ ವಿಹಾಯ ಶಕ್ತ್ಯಾ ಹನಿಷ್ಯಾಮಿ ಪರಾನಿತಿ ಸ್ಮ ಚಕ್ರೇ ಚ ತತ್ಕರ್ಮ ತಥಾ ಪರೇದ್ಯುಃ. ಅಲ್ಲಿ ದುರ್ಯೋಧನ ಹೋಗಿ ಏನ್ ಮಾಡಿದ ಹಾಗೆ ಅಂದ್ರೆ, ಸಹ ಭೀಷ್ಮ ತೇನ ದುರ್ಯೋಧನೇನ ಕ್ರೂರವಚಃ, ಕ್ರೂರವಾಕ್ಯಂ ಸಂಶ್ರಾವಿತ, ಚೆನ್ನಾಗಿ ಬೈತಾನೆ ದುರ್ಯೋಧನ, ಭೀಷ್ಮರನ್ನೇ ಬೈತಾನೆ. ಆಗ ಮೃತ್ಯು ಭಯಂ, ತನ್ನ ಮರಣದ ಭಯವನ್ನ ಬಿಟ್ಟವರಾಗಿ, ಶಕ್ತಿಯನುಸಾರೇನ ಶತ್ರುಗಳನ್ನ ಹನಿಷ್ಯಾಮಿ ಅಂತ ಪ್ರತಿಜ್ಞೆಯನ್ನು ಮಾಡ್ತಾರೆ. ಭೀಷ್ಮರು ಮಾಡಿದ ಮೊದಲು ಬ್ರಹ್ಮಚರ್ಯದಿಂದ ಇರ್ತೀನಿ ಅಂತ ಒಂದು ಪ್ರತಿಜ್ಞೆಯನ್ನು ಮಾಡಿದ್ರು, ಈಗ ಇಲ್ಲೊಂದು ಪ್ರತಿಜ್ಞೆಯನ್ನು ಮಾಡ್ತಾರೆ. ಶಕ್ತಿ ಅನುಸಾರವಾಗಿ ಶತ್ರುಗಳನ್ನ ನಾನು ಸಂಹಾರ ಮಾಡ್ತೇನೆ ಹಾಗೆ ಅಂತ ಪ್ರತಿಜ್ಞೆಯನ್ನು ಮಾಡ್ತಾರೆ. ಪರೇದ್ಯುಹು, ಮಾರನೇ ದಿವಸ, ತಥಾ ತತ್ಕರ್ಮ ಪ್ರತಿಜ್ಞಾತಂ ಕರ್ಮ ಚಕ್ರೇ, ಮಾರನೇ ದಿವಸ ಅಷ್ಟು ಘೋರವಾಗಿ ಭೀಷ್ಮರು ಯುದ್ಧವನ್ನು ಮಾಡ್ತಾರೆ. ತಂ ಶಕ್ತಿತೋ ಜುಗುಪುರ್ಧಾರ್ತರಾಷ್ಟ್ರಸ್ತೇನಾರ್ದಿತೋಶ್ಚೇದಿ ಪಾಂಚಾಲ ಮುಖ್ಯಾಃ ಪರಾದ್ರವನ್ ಭೀಷ್ಮ ಭಾನೋರುಭೀತಾ ಸಿಂಹಾರ್ದಿತಾ ಕ್ಷುದ್ರ ಮೃಗಾ ಇವಾರ್ತಾಃ.
ಈ ರೀತಿಯಾಗಿ ಧಾರ್ತರಾಷ್ಟ್ರ ಅಂದ್ರೆ ದುರ್ಯೋಧನ ಮೊದಲಾದವರು ಭೀಷ್ಮರನ್ನ ಶಕ್ತಿ ಅನುಸಾರವಾಗಿ ಯುದ್ಧ ಮಾಡುವಂತೆ ಅವರಿಗೆ ಕೋಪವನ್ನ ಉಂಟು ಮಾಡಿದ್ದಾರೆ. ಅವರನ್ನೆಲ್ಲ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಭೀಷ್ಮರನ್ನ ಏನಾಗಬಾರದು ಹಾಗೆಂಬ ಒಂದು ರಕ್ಷಣೆಯನ್ನು ಕೂಡ ಮಾಡಿದ್ದಾರೆ ದುರ್ಯೋಧನಾದಿಗಳು. ತೇನ ಭೀಷ್ಮೇನ ಅರ್ಧಿತಾಹ ಪೀಡಿತಾಹ. ಇಲ್ಲಿ ಭೀಷ್ಮರು ತನ್ನ ಮರಣ ಭಯವನ್ನು ಕೂಡ ಬಿಟ್ಟು ಘೋರವಾಗಿ ಯುದ್ಧ ಮಾಡ್ತಾರೆ ಅವತ್ತಿನ ದಿವಸ. ಚೇದಿರಾಜ, ಪಾಂಚಾಲ ರಾಜ ಇವರೇ ಮೊದಲಾದವರು ಭೀಷ್ಮ ಬಾಣೈಹಿ ಭೀತಾಹ. ಚೇದಿರಾಜ, ಪಾಂಚಾಲ ರಾಜ ಅಂದ್ರೆ ದೃಪದ ಇವರೇ ಮೊದಲಾದವರೆಲ್ಲ ಭೀಷ್ಮರ ಬಾಣದಿಂದ ಎದುರಿದರಂತೆ. ಸಿಂಹಾರ್ದಿತಾಹ ಸಿಂಹಾರ್ದಿತಾಹ ಕ್ಷುದ್ರ ಮೃಗಾಹ. ಹೇಗೆ ಒಂದು ಸಿಂಹದ ಗರ್ಜನೆಯನ್ನು ಕೇಳಿ ಸಣ್ಣ ಸಣ್ಣ ಪ್ರಾಣಿಗಳು ಹೆದರುತ್ತವೋ ಆ ರೀತಿಯಾಗಿ ಈ ಚೇದಿರಾಜ, ಪಾಂಚಾಲ ಅವರೆಲ್ಲರೂ ಕೂಡ ತುಂಬಾ ದುಃಖಕ್ಕೆ ಒಳಗಾಗಿ ಪರಾದ್ರವನ್ ವಾಪಸ್ ಓಡಿ ಹೋದ್ರು ಅಂತ. ಭೀಷ್ಮರ ಜೊತೆಗೆ ಯುದ್ಧ ಮಾಡ್ಲಿಕ್ಕಾಗದೆ ಓಡಿ ಹೋಗ್ತಾರೆ. ಸಂಸ್ಥಾಪ್ಯತಾನ್ ಭೀಷ್ಮಂ ಅಭಿಪ್ರಾಯಾಂತಂ ಅಲಂಬುಸೋ ವಾರಯತ್ ಪಾರ್ಥ ಸೂನುಂ ವಿಜಿತ್ಯತಂ ಕೇಶವಭಾಗಿನೇಯೋ ಯಯೋ ಭೀಷ್ಮಂ ಧಾರ್ತರಾಷ್ಟ್ರೋ ಮುಮಾರ. ತಾನ್ ಅಂದ್ರೆ ಚೇದಿರಾಜ, ಪಾಂಚಾಲ ರಾಜ ಇವರೆಲ್ಲ ಓಡಿ ಹೋಗ್ತಾ ಇದ್ದಾರೆ. ಅವ್ರನ್ನೆಲ್ಲ ನಿಲ್ಲಿಸ್ತಾರೆ. ಯಾರು? ಅರ್ಜುನ. ಪಾರ್ಥಸೋನ್ ಅಭಿಮನ್ಯು ನಿಲ್ಲಿಸ್ತಾನೆ, ಹೋಗಬೇಡಿ ಹಾಗೆ ಅಂತ. ಅಭಿಮನ್ಯುಂ ಅವಾರಯತ್ ನಿವಾರಯ ಮಾಸ. ಕೇಶವ ಭಾಗಿನೇಯ ಕೃಷ್ಣನ ಸಹೋದರಿಯ ಮಗ ಅಭಿಮನ್ಯು. ಸುಭದ್ರಾ ಸೂನು ತಂ ಅಲಂಬುಸಂ. ಆ ಅಭಿಮನ್ಯು ಅಲಂಬುಸನನ್ನ ಗೆದ್ದು ಭೀಷ್ಮನ ಹತ್ರ ಬರ್ತಾ ಇದ್ದಾರೆ. ಧಾರ್ತರಾಷ್ಟ್ರ ಅಮುಂ ಆರ. ದುರ್ಯೋಧನಾದಿಗಳು ಆ ಅಭಿಮನ್ಯುವಿನ ಹತ್ರ ಆಗ ಬರ್ತಾರೆ. ತದ್ಯುದ್ಧಮಾಸೀನ್ ನೃಪಪಾರ್ಥ ಪುತ್ರಯೋರ್ ವಿಚಿತ್ರಮತ್ಯದ್ಭುತಮುಗ್ರ ರೂಪಂ ಸಮಂ ಚಿರಂ ತತ್ರ ಧನುಶ್ಚಕರ್ತ ಧ್ವಜಂ ಚ ರಾಜ ಸಹಸಾಭಿಮನ್ಯೋ. ನೃಪಪಾರ್ಥ ಪುತ್ರಯೋ ಅಂದ್ರೆ ದುರ್ಯೋಧನ ಮತ್ತು ಅಭಿಮನ್ಯು ಅವರಿಬ್ಬರ ಮಧ್ಯದಲ್ಲಿ ಭಾರಿ ಯುದ್ಧ ಆಯಿತು. ವಿಚಿತ್ರಂ ನಾನಾವಿಧಂ ಅಥಯೇವ ಉಗ್ರ ರೂಪಂ ಭಯಂಕರಂ. ವಿಚಿತ್ರವಾದ ಭಯಂಕರವಾದ ಆಯುಧಗಳಿಂದ, ಬಾಣಗಳಿಂದ ಪರಸ್ಪರ ಹೊಡೆದಾಡಿದ್ದಾರೆ. ಅದು ಭಯಂಕರವಾಗಿತ್ತು, ಅತ್ಯದ್ಭುತವಾಗಿ ಇತ್ತು ಆ ಯುದ್ಧ. ಚಿರಂ ಸಮಮಾಸೀತ್. ಬಹುಕಾಲ ಸಮವಾಗಿ ಇತ್ತಂತೆ. ದುರ್ಯೋಧನ ಅಭಿಮನ್ಯು ಯಾರು ಗೆಲ್ತಾರೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ, ಅಂತ ಒಂದು ಸಮವಾಗಿ ಆ ಯುದ್ಧ ನಡೀತಾ ಇತ್ತು. ತತ್ರ ಯುದ್ಧೇ ರಾಜ ದುರ್ಯೋಧನ ಸಹಸಾ ಅಭಿಮನ್ಯೋ ಧನುಹು ಧ್ವಜಂ ಚ ಚಕರ್ತ. ಆಗ ದುರ್ಯೋಧನ ಅಭಿಮನ್ಯುವಿನ ಧನುಸ್ಸು, ಅಭಿಮನ್ಯುವಿನ ರಥದ ಧ್ವಜ ಎರಡನ್ನು ಕೂಡ ಕತ್ತರಿಸಿಬಿಡ್ತಾನೆ ದುರ್ಯೋಧನ. ಅಥೈನಮುಗ್ರೈಶ್ಚ ಶರೈರ್ವರ್ಷ ಸೂತಂ ಚ ತಸ್ಯಾಶು ಜಘಾನ ವೀರಃ ತದಾಸದದ್ ಭೀಮಸೇನೋ ನೃಪಂ ತಂ ಜಘಾನ ಚಾಶ್ವಾನ್ ಧೃತರಾಷ್ಟ್ರಜಸ್ಯ. ಅಥ ವೀರಃ ದುರ್ಯೋಧನಃ. ನಂತರ ದುರ್ಯೋಧನ ಅಭಿಮನ್ಯು ಮೇಲೆ ಉಗ್ರವಾದ ಬಾಣಗಳನ್ನೆಲ್ಲ ಬಿಡ್ತಾನೆ. ತಸ್ಯ ಅಭಿಮನ್ಯೋಃ ಸೂತಂ ಚಾಶು ಜಘಾನ. ಅಭಿಮನ್ಯುವಿನ ಸಾರಥಿಯನ್ನು ಕೂಡ ಕೊಂದಾಕ್ಬಿಡ್ತಾನೆ ದುರ್ಯೋಧನ. ತದಾ ಭೀಮಸೇನ. ಆಗ ಭೀಮಸೇನ ದೇವರು ತಂ ನೃಪಂ ದುರ್ಯೋಧನಂ ಆಸದತ್ ಪ್ರಾಪ. ಆಗ ದುರ್ಯೋಧನನ ಹತ್ರ ಯುದ್ಧ ಮಾಡಕ್ಕೆ ಅಂತ ಭೀಮಸೇನ ದೇವರು ಬರ್ತಾರೆ. ಧೃತರಾಷ್ಟ್ರಸ್ಯ ಅಶ್ವಾನ್ ಜಘಾನ ಚ. ಆ ದುರ್ಯೋಧನನ ರಥದ ಕುದುರೆಗಳು ಅದನ್ನು ಕೂಡ ಭೀಮಸೇನ ದೇವರು ಸಂಹಾರ ಮಾಡ್ತಾರೆ. ಹಾಗೆ ಇನ್ನು ಮತ್ತೆ ಯುದ್ಧ ಮುಂದುವರಿಯುತ್ತದೆ. ಅಲ್ಲಿ ಏನಾಗುತ್ತದೆ ಅಂತ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.